ಡಾಕ್ಟರ್ ಎಚ್.ಎನ್. ರವೀಂದ್ರ ಅವರು ನಿಂತಲ್ಲಿ ನೆಲೆ ಕಾಣದ ವ್ಯಕ್ತಿತ್ವದವರು ಎಂದು ಸಂಸದೆ ಸುಮಲತಾ ಅಂಬರೀಶ್ ಅವರ ಬಗ್ಗೆ ನೀಡಿರುವ ಹೇಳಿಕೆಯನ್ನು ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ತೀವ್ರವಾಗಿ ಖಂಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರವೀಂದ್ರ ಅವರು ಉತ್ತಮ ಸಂಘಟಕರು ಮತ್ತು ಅದ್ಭುತ ಮಾತುಗಾರರಾಗಿದ್ದಾರೆ. ಆದರೆ ಬಾಯಿ ಚಪಲಕ್ಕಾಗಿ ತಾವು ಬೆಳೆದು ಬಂದ ಸುಸಂಸ್ಕೃತ ಮನೆತನದ ವ್ಯಕ್ತಿತ್ವವನ್ನು ಮರೆಯುವವರಾಗಿದ್ದಾರೆ ಎಂದು ಕಿಡಿಕಾರಿದ್ರು. ಅಂಬರೀಶ್ ಅವರ ಒಡನಾಡಿಯಾಗಿದ್ದ ಕೆ.ವಿ. ನರಸಿಂಹಗೌಡರ ಮಗನಾಗಿ ಸುಕ್ಷಿತಾ ಪದವೀಧರ ಕ್ಷೇತ್ರದಿಂದ ಒಂದು ರಾಜಕೀಯ ಪಕ್ಷದಿಂದ ಸ್ಪರ್ಧಿಸಿದವರಾಗಿ ತನ್ನ ಪಕ್ಷದ ಧೋರಣೆಯನ್ನು ಖಂಡಿಸುವ ಅವರದಲ್ಲಿ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರ ಬಗ್ಗೆ ಲಘುವಾಗಿ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದು ಖಂಡಿಸಿದರು. ಕಳೆದ ಸ್ವಾಭಿಮಾನಿ ಚುನಾವಣೆಯಲ್ಲಿ ನನ್ನ ಅಣ್ಣ, ನನ್ನ ಅಂಬಿ, ನನ್ನ ಜಿಲ್ಲೆ, ನನ್ನ ಅತ್ತಿಗೆ, ನನ್ನ ತಮ್ಮ ಅಭಿಷೇಕ್, ನನ್ನ ಸ್ವಾಭಿಮಾನ ಜಿಲ್ಲೆಯ ಸೊಸೆ ಸುಮಲತಾ ಎಂದು ಮಾತನಾಡಿ ಯಾರನ್ನು ಮೆಚ್ಚಿಸಲು ಈ ರೀತಿ ಹೇಳಿಕೆ ನೀಡಿದ್ದಾರೆ. ವಿದ್ಯಾವಂತರಾದ ಡಾಕ್ಟರ್ ರವೀಂದ್ರ ಅವರಿಗೆ ಈ ರೀತಿಯ ಮಾತುಗಳು ಶೋಭೆ ತರುವುದಿಲ್ಲ. ಸುಮಲತಾ ಅವರ ಬೆನ್ನಿಗೆ ನಿಲ್ಲಲು ಲಕ್ಷಾಂತರ ಮಂದಿ ಅಭಿಮಾನಿಗಳಿದ್ದಾರೆ ಎಂದು ತಿಳಿಸಿದ ಅವರು, ಲಘುವಾಗಿ ಮಾತನಾಡಿರುವ ಬಗ್ಗೆ ರವೀಂದ್ರ ಅವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಹೇಳಿದರು. ಡಾಕ್ಟರ್ ಎಚ್.ಎನ್. ರವೀಂದ್ರ ಅವರು ಮೊನ್ನೆ ಅವರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರ ಪಕ್ಷದ ಆಂತರಿಕ ವಿಚಾರಗಳನ್ನು ಮಾತನಾಡುವ ಬರದಲ್ಲಿ ನಮ್ಮ ಮಂಡ್ಯದ ಸಂಸದಂಥ ಸುಮಲತಾ ಅವರ ಬಗ್ಗೆ, ಒಂದು ಮಹಿಳೆಯ ಬಗ್ಗೆ ಒಂದು ಚೀಪ್ ಪದವನ್ನು ಬಳಕೆಯನ್ನು ಮಾಡುವ ಬಗ್ಗೆ ಅದರ ವಿರುದ್ಧ ನನ್ನದೊಂದು ಆಕ್ರೋಶ ಮತ್ತು ಖಂಡನಾರ್ಹ ಒಂದು ವಿಚಾರವಾಗಿ ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ರವೀಂದ್ರ ಅವರ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಅವರು ತುಂಬ ಆತ್ಮೀಯ ಸ್ನೇಹಿತರು ಕೂಡ. ಮೊನ್ನೆ ಅವರು ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ಕೂಡ ಪತ್ರಿಕಾಗೋಷ್ಠಿಯ ಪೂರ್ಣ ವಿವರಣೆಗಳನ್ನ ನಾನು ನೋಡಿರಲಿಲ್ಲ. ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿದೆ. ಪರವಾಗಿಲ್ಲ, ಭಾಳ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀರಿ ಅಂತಲೂ ಕೂಡ ನಾನು ಒಂದು ಅಭಿನಂದನೆಯೂ ಕೂಡ ಸಲ್ಲಿಸಿದೆ. ಆದರೆ ನಾನು ಆ ನಂತರ ನೋಡ್ತೀನಿ ಮಾತನಾಡ್ತಾ ಇವರು ಬಾಯಿ ಚಪ್ಪಲನೋ ಏನೋ ಗೊತ್ತಿಲ್ಲ, ಆ ಒಂದು ಸುಮಲತಾ ಅವ್ರ ಬಗ್ಗೆ ಅವರು ಬಳಕೆ ಮಾಡಿರ್ತಕ್ಕಂಥ ಒಂದು ಪದ ಅತ್ಯಂತ ಚೀಪ್ ಪದ. ಕಾರಣವಾದ್ರಿಷ್ಟೇ, ರವೀಂದ್ರ ಅವರು ಎಲ್ಲಿ ನಿಂತರೂ ನಾನು ನೋಡಿದಾಗೆ ನೆಲೆ ಕಾಣ್ಕೊಳ್ದೇ ಇರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಯಾಕೆಂದರೆ ವಿದ್ವತ್ಗಳಿದ್ದರೂ ಕೂಡ ಸೋಮಾರಿತನವೋ ಅಥವಾ ಉಡಾಪೆಯೋ ಅಥವಾ ಉಂಬತನವೋ ಗೊತ್ತಿಲ್ಲ ನನಗೆ, ಅದನ್ನು ಕೂಡ ಕಂಟಿನ್ಯೂಷನ್ ಮಾಡಲಿಲ್ಲ. ಮತ್ತು ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗಂಟ ಮಾಡಿ ಮಾರನ ಮೇಲೆ ಚೇ ಅನ್ಸ್ಕೊಂಡಂಥ ವ್ಯಕ್ತಿತ್ವ. ಎಲ್ಲ ಕೆಲಸ ಮಾಡ್ತಾರೆ, ಒಂದೊಂದು ಸತಿ ನೀಟಾಗಿ ಮಾಡ್ತಾರೆ. ಆದರೆ ಇವತ್ತು ಎಲೆಕ್ಷನ್ ಬರ್ತದೆ, ಏನೋ ಮಾಡ್ತಾರೆ ಕೆಲಸ, ನಂತರ 2 ವರ್ಷ 3 ವರ್ಷ ಕ್ಷೇತ್ರದಲ್ಲಿ ಕಾಣೋದಿಲ್ಲ, ಚುನಾವಣೆ ಬರ್ತದೆ, ಹಾಗೇನೋ ಮಾಡ್ತಾರೆ. ಈ ಥರದ ಒಂದು ವ್ಯಕ್ತಿತ್ವ. ಗೋಷ್ಠಿಯಲ್ಲಿ ಮಹಿಳಾ ಮಂಡಳಿಯ ಸೃಷ್ಟಿ